ಹಾಯ್ ಗೈಸ್, ವೆಲ್ಕಮ್ ಟು ತಪಸ್ಯ ಮೀಡಿಯಾ ಸುಳ್ಯ. ನಾವೀಗ ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ಬನ್ನಿ, ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಎಲ್ಲ, ಹಾಗೆ ಕಾರ್ಯಕ್ರಮದಲ್ಲಿ ಸಂತೆ ಅದು ಇದು ಹೇಗೆ ಎಲ್ಲ ಉಂಟು ಅಂತೇಳಿ ನೋಡಿಕೊಂಡು ಬರುವ. ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲ ಬಾರಿಗೆ ಅಂದರೆ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿದವರು ನೋಡ್ತಾ ಇರೋದು ಅಂತ ಗೊತ್ತುಂಟು, ಆದರೂ ಸಬ್ಸ್ಕ್ರೈಬ್ ಒಂದು ವೇಳೆ ಮಾಡಿದವರು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾಕಂತೇಳಿದರೆ ಬೆಲ್ ಬಟನ್ ಒತ್ತಿ. ಚಿಕ್ಕ ಚಿಕ್ಕ ಕಲಾವಿದರಿಗೆ ಒಂದು ವೇದಿಕೆ ಇದೊಂದು. ಅಕ್ಷಯ್, ಹೇಳಿ ಹೇಗಾಗ್ತುಂಟು ಪುತ್ತೂರು ಜಾತ್ರೆ? ಪುತ್ತೂರು ಜಾತ್ರೆ ನಮಗೆ ಸುಳ್ಯದವರಿಗೆ ಪುತ್ತೂರು ಜಾತ್ರೆಗೆ ಬರೋದು ಅಂತ ಹೇಳಿದ್ರೆ ಅದೊಂದು ಬೇರೆ ಖುಷಿ. ಪುತ್ತೂರಿನವ್ರು ಹೇಗಿದ್ರು ಪುತ್ತೂರು ಜಾತ್ರೆಗೆ ಬರ್ತಾ ಇರ್ತಾರೆ. ನಾವು ಬೇರೆಯವ್ರನ್ನವ್ರಿಗೆ ಬರೋದು ಅಂತ ಹೇಳಿದ್ರೆ ಅದು ಭಾರಿ ಖುಷಿ. ಅದು ವರ್ಷದಲ್ಲಿ ಒಂದೇ ಸಲ ಸಿಗುದು ಪುತ್ತೂರು ಜಾತ್ರೆ. ಪ್ರತಿ ಸಲ ನಮಗೆ ಒಂಥರ ತುಂಬ ಭರ್ಜರಿಯಾಗಿ ಸಿಕ್ಕಿದೆ. ಇನ್ನೂ ಸಹ ಭರ್ಜರಿ ಮಾಡಬೇಕು ಅಂತ ನಾವಿದ್ದೇವೆ. ಸೊ ಸಂತೆ ಎಲ್ಲ ಇನ್ನೂ ಸಹ ಸ್ಟಾರ್ಟ್ ಆಗಬೇಕಷ್ಟೇ. ಜೈಂಟ್ ವೀಲ್ ಎಲ್ಲ ಬಂದಿದೆ. ಸೊ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಈಗಲೇ ಸ್ವಲ್ಪ ಹೆದರಿಕೆ ಆಗ್ತದೆ. ನಾವೆಲ್ಲ ಮೊದಲು ಸ್ವಲ್ಪ ಹೆದರಿಕೆಯ ಸ್ವಭಾವದವರು. ಸೊ ನಮಗೆ ನೀವು ನಾಳೆಯಿಂದ 4 ದಿವಸ ಕಂಟಿನ್ಯೂಸ್ ರಜೆ. ವಿಶು ಅದು ಇದು ಪುತ್ತೂರು ಜಾತ್ರೆ ಅಂತ ಹೇಳ್ಕೊಂಡು ಇನ್ನು 4 ದಿವಸ ರಜೆ. ಯಾದ ಕಾರಣ ಪುತ್ತೂರು ಜಾತ್ರೆಯಲ್ಲಿ 4 ದಿವಸ ಗಮ್ಮತ್ತು ಮಾಡಬೇಕು ಅಂತ. ಅಕ್ಷಯ್, ಹೇಗುಂಟು ಪುತ್ತೂರು ಜಾತ್ರೆ? ಪುತ್ತೂರು ಜಾತ್ರೆ ಎಲ್ಲ ಇನ್ನೂ ಸಹ ಆಲ್ಮೋಸ್ಟ್ ಸೆಟಪ್ ಆಗಬೇಕಷ್ಟೇ. 17-18ಕ್ಕೆ ಬನ್ನಿ, ಗಮ್ಮತ್ತು. ಬೇಡಿ ದಿವಸ ಬನ್ನಿ. ನಮಗೆ ಕಾಲೇಜಿಗೆ ಒಂದು ರಜೆ ಉಂಟು. ಹೌದು. ಹಾಗೆ ಈಗ ನಮಗೆ ಒಂದು ಆಸನವರ ಲೆಕ್ಕದಲ್ಲಿ ಒಂದು ಪಾರ್ಟಿ ಉಂಟು. ಅಂದ್ರೆ ಜಾತ್ರೆಯ ಮೊದಲೇ ಒಂದು ಪಾರ್ಟಿ ಕೊಡ್ತಿದ್ದಾರೆ. ಇನ್ನು ಜಾತ್ರೆ ನಂತರ ಇನ್ನೊಂದು ಗ್ರ್ಯಾಂಡ್ ಪಾರ್ಟಿ ಉಂಟು. ಜಾತ್ರೆ ಮೊನ್ನೆ ಕೊಡಿಯೇರಿ ಆಗಿದೆ. ಆಶಾ, ಹೇಗಾಗ್ತುಂಟು? ಅಂದ್ರೆ ಜಾತ್ರೆ ಲೆಕ್ಕದಲ್ಲಿ ಈಗ ಫಸ್ಟ್ಗೆ ನಮಗೆ ಒಂದು ಪಾರ್ಟಿ ಕೊಡ್ತೀವಿ. ಇನ್ನು ಜಾತ್ರೆ ಹೊತ್ತೊಂದು ಸೋಮವಾರ ಎಷ್ಟು ಫ್ರೆಂಡ್ಸ್ ಅಲ್ಲ ಪಾಪದವರು ಅಂತ ಹೇಳಿ ಎಲ್ಲ ಕರ್ಕೊಂಡ್ ಬಂದೊಂದು ಜ್ಯೂಸ್ ಕೊಡಿಸುವ ಅಂತ ಬಂದಿದ್ದೇವೆ. ಈಗ ಬಾರಿ ಜೋರು ಸೆಕೆಯಲ್ಲಿ ಉಂಟು. ಎಷ್ಟು ಬಜೆಟ್? ಜನ ತುಂಬಾ ತುಳುಕಿದ್ದಾರೆ ಈಗ. ಬಜೆಟ್ ಆ ಜ್ಯೂಸಿನ ಮೇಲೆ. ಜ್ಯೂಸ್ ಅದೆಷ್ಟು ಗೊತ್ತಿಲ್ಲ. ಫ್ಯೂಚರ್ ಎಂತ ನಿನ್ನ ಇಂಟ್ರೆಸ್ಟ್ ಟೀಚರ್ ಅಲ್ಲ, ಇನ್ನೊಂದು ಅವಳು ಅಂತ ಹೇಳಿ ಆರ್ ಜೆ ಆಶಾ. ಹಾಗೆ ಇನ್ನೊಬ್ರು ಆಶಮಯ್ಯ, ಆರ್ ಜೆ ಆಶಮಯ್ಯ. ಇನ್ನೊಬ್ರು ಇದ್ದಾರೆ ನಮ್ಮೊಟ್ಟಿಗೆ, ನಮ್ಮ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿ. ಫ್ರೆಂಡ್ಸ್ ಎಲ್ಲ ಸೇರಿದ್ದಾರೆ ಅಂತ ಭಾರಿ ಖುಷಿ ಆಗ್ತಾ ಉಂಟು. ಹಾಗೆ ಆಶಾ ಎಂಥದ್ದು ಇದು, ಸಂಘದ ಮೀಟಿಂಗ್. ಹಾಗೆ ಹಾಸನವರ ಲೆಕ್ಕದಲ್ಲಿ ಹಣ್ಣುಕಾಯಿ ಸಮರ್ಪಣೆ. ಮತ್ತೆ ಬಂದಿದ್ದೇವೆ. ಹೇಗುಂಟು ಅಂದರೆ ಒಂದು ಪ್ರಿಪರೇಷನ್ ಎಲ್ಲ ಹೇಗಾಗ್ತದೆ? ಪ್ರಿಪರೇಷನ್ ಇನ್ನೂ ಕೂಡ ಆಲ್ಮೋಸ್ಟ್ ಸೆಟ್ ಆಗಲಿಲ್ಲ. ಗೌಜಿ ಅಥವಾ ಪೀಕ್ ಲೆವೆಲ್ ಇನ್ನೂ ಕೂಡ ಸ್ಟಾರ್ಟ್ ಆಗಬೇಕಷ್ಟೇ. ನೋಡಬೇಕಿದ್ರೆ ಸೋಮವಾರ ಬರಬೇಕು. ಸೋಮವಾರ ರಾತ್ರಿ ನೀವು ಬರಬೇಕು ಬೆಡಿ ನೋಡಲಿಕ್ಕೆ. ಸೊ ಅದನ್ನು ನೀವು ಖಂಡಿತ ಮಿಸ್ ಮಾಡಿಕೊಳ್ಬಾರ್ದು. ಅದು ವರ್ಷಕ್ಕೊಂದೇ ಸಲ ಬರುವಂಥ ಪುತ್ತೂರಿನ ಬೆಡಿ ಯಾವತ್ತು ಮಿಸ್ ಮಾಡಿಕೊಳ್ಬೇಡಿ. ಸೊ ನೀವು ಎಲ್ಲಿಯೇ ಇರಲಿ, ಆದರೆ 17ಕ್ಕೆ ಬೆಡಿಯ ದಿವಸ ಪುತ್ತೂರಿಗೆ ಬನ್ನಿ. ಈಗ ನಾವು ಅಂದರೆ ಸಂತೆಯಲ್ಲಿ ಹೋಗ್ತಾ ಇದ್ದೇವೆ, ನೋಡ್ತಾ ಇದ್ದೀವಿ. ಸಂತೆಲ್ಲ ಅಂದರೆ ಮೊದಲಿದ್ದಷ್ಟು ದೊಡ್ಡ ಸಂತೆಯನ್ನು ಬರಲಿಲ್ಲ ಅಲ್ಲ ಅಕ್ಷಯ್? ಆಲ್ಮೋಸ್ಟ್ ಅಂದರೆ ಇನ್ನು ಸೆಟ್ ಆಗ್ತಾ ಬರಬೇಕಷ್ಟೇ. ಸೆಟ್ ಆಗ್ತಾ ಉಂಟು. ಅದೇ 17 ಈವ್ನಿಂಗ್ ಅಥವಾ 18 ಎಲ್ಲ ಬನ್ನಿ. ಆ ದಿವಸ ಎಲ್ಲ ಒಳ್ಳೆ ರೀತಿಯ ಸಂತೆಗಳನ್ನ ನೋಡ್ಬೋದು ನೀವು. ಸಂತೆಗಳಲ್ಲಿ ನಾವೀಗ ಪುತ್ತೂರು ಬ್ರಹ್ಮರಥದ ಅಂದರೆ ಮುಂಭಾಗದಲ್ಲಿ ನಿಂತಿದ್ದೇವೆ. ಬ್ರಹ್ಮರಥದ ಕಾರ್ಯ ಆಗ್ತಾ ಉಂಟು. ನಾಳ್ದು 17ನೇ ದಿವಸ ಇದೇ ರಥ ಬೀದಿಯಲ್ಲಿ ಬ್ರಹ್ಮರಥ ವಿಜೃಂಭಣೆಯಿಂದ ಮುಂದೆ ಸಾಗುವುದನ್ನು ನೋಡಲಿಕ್ಕೆ ತಾವೆಲ್ಲರೂ ಬರಬೇಕು. 17ರ ದಿವಸ ಯಾರು ಕೂಡ ತಪ್ಪಿಸಬೇಡಿ. ಎಲ್ಲರೂ ಕೂಡ ಪುತ್ತೂರಿಗೆ ಬನ್ನಿ, ಪಾಲ್ಗೊಳ್ಳಿ. ನೋಡ್ತಾ ಇದ್ದೀರಿ ನೀವು, ಬ್ರಹ್ಮರಥದ ಕಾರ್ಯ ಕೆಲಸ ಆಗ್ತಾ ಉಂಟಷ್ಟೇ. ಒಂದು ಕಡೆಯಿಂದ ಜನ ಆಗಮಿಸ್ತಾ ಇದ್ದಾರೆ. ನಾವೀಗ ಫುಡ್ ಕೋರ್ಟಿನಾಚೆ ಬರ್ತಾ ಇದ್ದೇವೆ.
ಪುತ್ತೂರು ಜಾತ್ರೆಯ ಪುತ್ತೂರು ಜಾತ್ರೆಯ ಫುಡ್ ಕೋರ್ಟು ಫುಡ್ ಕೋರ್ಟ್ ನೋಡ್ತಾ ಇದ್ದೀರಿ ನೀವು. ಹೇಳದಿದ್ರೆ ನಾವೆಲ್ಲ ಸ್ವಲ್ಪ ತಿನ್ನದಲ್ಲಿ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು. ಹೇಳ್ಬೋದು. ಇವರಿಬ್ರು ಹೇಗೆ ಗೊತ್ತಿಲ್ಲ. ಅಲ್ಲಿ ಫ್ರೀಗೆ ಕೊಡ್ತಾರ ಅಂತ ನೋಡ್ಬೇಕಷ್ಟೇ. ಇನ್ನು ಬ್ಯಾಟಿಂಗ್ ಶುರು ಮಾಡಿದ್ರೆ ನಿಲ್ಲಿಸುವುದೇ ಇಲ್ಲ ನಾವು. ಬನ್ನಿ ಹೋಗಿ ಬ್ಯಾಟಿಂಗ್ ಮಾಡಿಕೊಂಡು ಬರೋ ಬನ್ನಿ. ನಾವೀಗ ಫುಡ್ ಕೋರ್ಟಿನ ಒಳಗೆ ಒಳಗೆ ಬಂದಿದ್ದೇವೆ. ಇಲ್ಲಿ ಸಹ ಸೆಟ್ ಆಗಬೇಕಷ್ಟೇ. ಇಲ್ಲಿ ಸಹ ವರ್ಕ್ ಆಗ್ತಾ ಉಂಟಷ್ಟೇ. ಇಲ್ಲಿ ಬಂದು ನಾಲ್ಕು ರುಚಿಯಾದ ಫುಡ್ಡನ್ನು ಸವಿಯಿರಿ. ಬನ್ನಿ ನೀವು ಸಹ. ನಾಳೆಯಿಂದಲೇ ಸ್ಟಾರ್ಟ್ ಆಗ್ತದೆ. ನಾಳೆಯಿಂದಲೇ ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಲಿ ಅಕ್ಷಯ್, ಈಗ ನಾವು ಒಂದು ಹೂವಿನ ಗಾರ್ಡನ್ಗೆ ಬಂದಿದ್ದೇವೆ. ಗಾರ್ಡನ್ಗೆ ಬಂದು ಒಳ್ಳೆ ಬಗೆ ಬಗೆಯ ನರ್ಸರಿ, ನೇತ್ರಾವತಿ ನರ್ಸರಿ ಅಂತೇಳಿ ಬಗೆ ಬಗೆಯ ಹೂಗಳೆಲ್ಲ ಉಂಟು. ಬನ್ನಿ ನೋಡಿ ಬರುವ ಹೇಗೆ ಉಂಟು ಅಂತೇಳಿ. ಇನ್ಫಾರ್ಮೇಷನ್ ಅವರ ಹತ್ರ ಕೇಳುವ. ಯಾವುದು ಜಾಯಿಂಟ್ ಅದು ನಾವು ಕೂತ್ಕೊಳ್ಳೋದಿಲ್ಲ, ನಮಗೆ ಹೆದರಿಕೆ ಜಾಸ್ತಿ. ಸರಿ, ಮುಂದೆ ಹೋಗುವ. 2 ಜಾಯಿಂಟ್ ಫಿಲ್ ಉಂಟು. ಮತ್ತೆ ಒಂದು ಇದೆಂತ ವಿಮಾನ ಉಂಟು. ಅಲ್ಲಿ ಒಂದು ಅದು ಫ್ರಂಟ್ ಕ್ಯಾಮರಾದಲ್ಲಿ ಉಂಟು. ಉಂಟಾ? ಅಲ್ಲಿ ತಿರುಗಿಸ್ಲಿಕ್ಕಲ್ಲ. ಬನ್ನಿ ಅಲ್ಲಿಗೆ ಹೋಗಿ ಹೀಗೆ ಹೋಗ್ಬೇಕಷ್ಟೇ. ಆ್ಯಕ್ಚುಲಿ ಒಂದು ಜಾಯಿಂಟ್ ಫಿಲ್ ಉಂಟು, ಅಲ್ಲ 2 ಜಾಯಿಂಟ್ ಫಿಲ್ ಉಂಟು. ಮತ್ತು ಉಂಟು ಅಕ್ಷಯ್, ಮತ್ತೆ ಟ್ರೈನ್ ಉಂಟು, ಮತ್ತು ಡ್ರ್ಯಾಗನ್ ಉಂಟು. ಅದು ಮರಣಬಾವಿ ಉಂಟು. ಎಂಥದ್ದು? ಮರಣಬಾವಿ ಉಂಟು. 2 ಕೊಲಂಬಸ್ ಉಂಟು. ಮತ್ತು ನಮ್ಮಂಥವ್ರಿಗೆ ಆಗುವಂಥ ಬಿಸಿಲಿಗೆ ಒಂದು ತೋಡು ಉಂಟು. ನೀರಿಲ್ಲ ಮಾತ್ರ. ಮತ್ತೆ ಅಕ್ಷಯ್ ಯಾವುದ್ರಲ್ಲಿ ಕೂರದಿದ್ರು ಆಗ್ಬೋದು. ಇಲ್ಲಿ ಒಂದು ಈಗ ಒಂದು ಐಟಮ್ ತೋರಿಸ್ತಾರೆ, ಅದರಲ್ಲಿ ಕೂರಲೇಬೇಕು. ನಮ್ಮ ಜೋಶಿಗಳೆಲ್ಲ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೋಡಿ, ಮಕ್ಕಳೆಲ್ಲ ಇದ್ದಾರೆ. ಹಾಯ್ ಮಾಡ್ಲಿಕ್ಕೆ ಹೇಳಿ ಮಕ್ಕಳ ಹತ್ರ. ಆ್ಯಕ್ಚುಲಿ ಕೂತ್ಕೊಂಡಿದ್ದಾರೆ. ಹೇಳಿದ್ರೆ ಮಾತಾಡಿ ಬ್ರೋ. ಜಾತ್ರೆ ಹೇಗುಂಟು? ಇಲ್ಲ, ಅವನು ಜಾಲಿ ಇದ್ದಾನೆ, ಫುಲ್ ಜಾಲಿಯಲ್ಲಿದ್ದಾನೆ. ಇನ್ನೊಂದು ಬ್ರೇಕ್ ಡ್ಯಾನ್ಸ್ ಉಂಟು. ಇಲ್ಲೊಂದು ಡ್ರ್ಯಾಗನ್ ಉಂಟು. ಬ್ರೇಕ್ ಡ್ಯಾನ್ಸ್ ಆಚೆ ಉಂಟು. ಈಚೆ ತಿರುಗಿ 2 ಕೊಲಂಬಸ್ ಉಂಟು. ಮತ್ತು ಇಲ್ಲಿ ಕೊಲಂಬಸ್ ಉಂಟು. ಆಚೆ ಇನ್ನು ಆಚೆ ಎಂತ ಉಂಟು ನೋಡಬೇಕಷ್ಟೇ. ಇಲ್ಲಿ ಇನ್ನೊಂದೆಂಥದ್ದು ಉಂಟು, ಅದರ ಹೆಸರು ಅಕ್ಷಯ್ ಹೇಳ್ತಾನೆ. ಅಕ್ಷಯ್ ಎಂತ ಅಕ್ಷಯ್ ಅದು? ದಟ್ ಇಸ್ ಡಿಲಕ್ಸ್. ಅದು ಹೀಗೆ ಹೋಗಿ ಹೀಗೆ ಬರ್ತದೆ. ಜೈಂಟ್ ವೀಲಿಗಿಂತಲೂ ನೆಕ್ಸ್ಟ್ ಲೆವೆಲ್ ಇದೆ ಅದು. ಧೈರ್ಯ ಇದ್ದವರು ಅದರಲ್ಲಿ ಕೂತ್ಕೊಳ್ಬೇಕು ಅಷ್ಟೇ. ಕಡಿಮೆ ನಾವು ಕೂತ್ಕೊಳ್ಳಲ್ಲ, ನಮಗೆ ಧೈರ್ಯ ಇರಲ್ಲ. ಬೇಕಿದ್ರೆ ನೀವು ಕೂತ್ಕೊಳ್ಳಿ. ಮುಂದೆ ಮರಣಬಾವಿ ಉಂಟು. ಆ್ಯಕ್ಚುಲಿ ಸತ್ಯ ಹೇಳ್ಬೇಕಿದ್ರೆ ಬನ್ನಲೆಯಲ್ಲಿ ಪೋಡಿ ಬಿಟ್ಟಾಗ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಬೆಚ್ಚ ಆಗ್ತಾ ಉಂಟಲ್ಲ. ಹೌದು, ಅಷ್ಟು ಬೆಚ್ಚ ಉಂಟು. ಬೆಚ್ಚ ಆದರೂ ಕೂಡ ನಿಮಗೆ ಒಂದು ಪರಿಚಯ ಮಾಡಿಕೊಡುವ ಅಂತೇಳಿ ವಿಡಿಯೋ ಮಾಡ್ತಿದ್ದೇವೆ. ನಾವು ವಿಡಿಯೋ ಮಾಡ್ತಿದ್ದೇವೆ. ನೋಡಿ, ವಿಡಿಯೋ ಮಾಡಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಡಿ. ನೋಡಿ ಇಲ್ಲಿ ಒಂದು ಇದೆಂತ ಇದಕ್ಕೆಂತ ಬ್ರೇಕ್ ಡ್ಯಾನ್ಸ್. ಅಕ್ಷಯ್ ಅವರೇ ನೋಡ್ಕೊಂಡು ಬಂದಲ್ಲ ಪುತ್ತೂರು ಜಾತ್ರೆ ಪ್ರಿಪರೇಷನ್ ಯಾವ ರೀತಿಯೆಲ್ಲ ಆಗಿದೆ ಅಂತೇಳಿ. ಮುಖ್ಯವಾಗಿ 17 ತಾರೀಕಿಗೆ ರಾತ್ರಿ ಬೆಡಿಯ ದಿವಸ ಎಲ್ಲರೂ ಸಹ ತಪ್ಪದೆ ಬನ್ನಿ. ಯಾರು ಕೂಡ ಪುತ್ತೂರು ಜಾತ್ರೆ ಬೆಡಿ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇದೀಗ ನಾವು ತೆರಳಿ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಬಾಯ್, ಸಿ ಯು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್. ನೆಕ್ಸ್ಟ್ ಲಾಗ್ನಲ್ಲಿ ಸಿಗುವ. ನೆಕ್ಸ್ಟ್ ಲಾಗ್ ಆದಷ್ಟು ಬೇಗ ಹಾಕ್ತೇವೆ. ಸೊ ಈ ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ.